ಹೌದು, ಸ್ಟ್ರೆಸ್ಸಿಂದ ಬಿ ಪಿ ಜಾಸ್ತಿ ಆಗುತ್ತೆ. ಹಾಗಂತ ಬರೀ ಸ್ಟ್ರೆಸ್ಸಿಂದನೇ ಬಿ ಪಿ ಜಾಸ್ತಿ ಆಗುತ್ತೆ ಅಂತ ಅಲ್ಲ, ಬಿ ಪಿ ಜಾಸ್ತಿ ಆಗೋದಕ್ಕೆ ಇದು ಒಂದು ಮುಖ್ಯ ಕಾರಣ ಆಗಿರುತ್ತೆ. ಸೊ ಸ್ಟ್ರೆಸ್ ಯಾವುದೇ ರೀತಿ ಇರಬಹುದು. ನಾವು ದಿನನಿತ್ಯ ಮಾಡೋ ಕೆಲಸ, ವರ್ಕ್ ಪ್ಲೇಸಲ್ಲಿ ಇರಬಹುದು, ಅಥವಾ ಡೆಡ್ಲೈನ್ ಪ್ರೆಷರಿಂದ ಇರಬಹುದು, ಅಥವಾ ಫ್ಯಾಮಿಲಿ ಇಶ್ಯೂಸಿಂದ ಇರ್ಬೋದು. ಸೊ ಇದರಿಂದ ಎಲ್ಲ ಸ್ಟ್ರೆಸ್ ಆಗುತ್ತೆ. ಸ್ಟ್ರೆಸ್ ಆದಾಗ ಆ ತಕ್ಷಣಕ್ಕೆ ಬಿ ಪಿ ನಮಗೆ ಜಾಸ್ತಿ ಆಗಬಹುದು. ಸೊ ಅದೇ ಸ್ಟ್ರೆಸ್ ಏನಾದರೂ ಕಂಟಿನ್ಯೂ ಆಯಿತು ಅಂದರೆ ಬಿ ಪಿ ಸಹ ಹೈಯಲ್ಲೇ ಇರುತ್ತೆ. ಅದು ಹಾಗೆ ಕಂಟಿನ್ಯೂ ಆಗಿ ಪರ್ಮನೆಂಟಾಗಿ ಬಿ ಪಿ ಜಾಸ್ತಿ ಆಗುತ್ತೆ. ಸೊ ಆದ್ದರಿಂದ ಬಿ ಪಿನ ಕಡಿಮೆ ಮಾಡಬೇಕಂದ್ರೆ ಒಂದು ಸ್ಟ್ರೆಸ್ನ ತೆಗಿಬೇಕಾಗುತ್ತೆ. ಇಲ್ಲಾಂದರೆ ದಿನನಿತ್ಯ ಯೋಗ ಮಾಡೋದಿರಬಹುದು, ಧ್ಯಾನ ಮಾಡೋದಿರಬಹುದು, ಅಥವಾ ಡೀಪ್ ಬ್ರೀತಿಂಗ್ ಎಕ್ಸಸೈಸ್ ಇರ್ಬೋದು. ಇದೆಲ್ಲ ಮಾಡೋದ್ರಿಂದ ಟೆನ್ಷನ್ನ ಅಥವಾ ಸ್ಟ್ರೆಸ್ನ ಕಡಿಮೆ ಮಾಡಬಹುದು.